ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಈಗ ಸುಮಾರು ಬೆಳಗ್ಗೆ 7 ಗಂಟೆಯ ಸಮಯ. ನಿಟ್ಟೂರು ಗ್ರಾಮದಲ್ಲಿ ನಾವಿದ್ದೀವಿ. ಇಲ್ಲಿ ಈ ಒಂದು ಸಮಯದಲ್ಲಿ ಇರಬೇಕಂದ್ರೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇರಲೇಬೇಕು. ಇಂದು ವಿಶ್ವದಾದ್ಯಂತ ಯೋಗ ದಿನಾಚರಣೆ ನಡೀತಾ ಇದೆ. ಅದೇ ರೀತಿಯಲ್ಲಿ ಬಾಳೆಲೆ ಗ್ರಾಮ ಮತ್ತು ನಿಟ್ಟೂರು ಗ್ರಾಮದಲ್ಲಿ ಒಂದು ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಒಲಿಂಪಿಯನ್ ಬಾಳೆಡ ಸುಬ್ರಹ್ಮಣ್ಯವರ ನೇತೃತ್ವದಲ್ಲಿ ಇವತ್ತು ನಿಟ್ಟೂರು ಗ್ರಾಮದಿಂದ ಬಾಳೆಲೆವರೆಗೆ ಒಂದು ನಡಿಗೆ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಆಯೋಜನೆ ಮಾಡಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಈ ಒಂದು ಸಂಚಾರ ನಡೀತಾ ಇದೆ. ವಿಶ್ವ ಆರೋಗ್ಯದ ಬಗ್ಗೆ ಈ ರೀತಿಯ ಒಂದು ಕಾಳಜಿಯನ್ನು ವಹಿಸಿ ಇವತ್ತು ಪ್ರಪಂಚದಾದ್ಯಂತ ಈ ರೀತಿಯ ಕಾರ್ಯಕ್ರಮ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿಯೂ ಕೂಡ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೀತಿದೆ. ಬೆಳಿಗ್ಗೆ 7 ಗಂಟೆಗೆ ಈ ಕಾರ್ಯಕ್ರಮ ಆರಂಭ ಆಗಿದೆ. ಬನ್ನಿ, ಯಾವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಎಲ್ಲಿ ಎಂಡ್ ಆಗುತ್ತೆ ಅನ್ನೋದನ್ನ ಇಲ್ಲಿಯ ಆಯೋಜಕರನ್ನ ಕೇಳಿಕೊಂಡು ನಿಮಗೊಂದು ಸೂಕ್ತವಾದಂಥ ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡಿ. ಇಟ್ಟಾಗಲೇ ಅದ್ರದ್ದು ಫಲ ಸಿಕ್ಕೋದು ನಮಗೆ. ನಮಸ್ಕಾರ. ಇನ್ ದ June 21st ಇಂಟರ್ನ್ಯಾಷನಲ್ ಯೋಗ ಡೇ. ಈ ಯೋಗ ಯಾವಾಗ ಶುರು ಆಗಿಂತ ಗೊತ್ತಿಲ್ಲ. ಇಂಡಿಯಾದಲ್ಲಿ ಭಾಳ ವರ್ಷದಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಹಿಂದಿನ ಜನಾಂಗದವರು ಅವರ ಹೆಲ್ತ್ ಅಂದರೆ ಆವಾಗೆಲ್ಲ ಜಿಮ್ ಏನು ಇರಲಿಲ್ಲ, ಇದೇ ಯೋಗದಲ್ಲಿ ಅವರ ಆರೋಗ್ಯವನ್ನು ನೋಡಿಸ್ಕೊಳ್ತಾಯಿದ್ರು. ಇವಾಗ ನಾವು ಈಗ ಒಂದು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಬಂದ ಮೇಲೆ ಯೋಗಕ್ಕೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡಿದ್ದಾರೆ. ಇದರಿಂದ ನಮ್ಮ ಈ ಭಾರತದಲ್ಲಿದ್ದ ಯೋಗ ದೇಶ ಅಲ್ಲ, ವಿದೇಶದಲ್ಲೂ ಅದನ್ನು ಮಾಡಿ ಅದಕ್ಕೆ ಭಾಳ ಸಿಗ್ನಿಫಿಕೆನ್ಸ್ ಕೊಟ್ಟು ಅದನ್ನು ಜನರು ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಆ್ಯಸ್ ಅ ಡಾಕ್ಟರ್ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಮಗೆ ಡೆಫಿನಿಷನ್ ಆಫ್ ಹೆಲ್ತ್ ಅಂತ ಹೇಳಿದ್ರೆ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸೈಕಲಾಜಿಕಲ್ ವೆಲ್ಬೀಯಿಂಗ್. ಅಂದರೆ ನಮ್ಮ ಫಿಸಿಕಲಲ್ಲಿ ಚೆನ್ನಾಗಿರಬೇಕು, ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಮೆಂಟಲಿ ಚೆನ್ನಾಗಿರಬೇಕು, ಸೋಷಿಯಲ್ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡೋಂಥ ಆಗಿರಬೇಕು, ಸೈಕಲಾಜಿಕಲಿ ಆಲ್ಸೋ ವಿ ಶುಡ್ ಬಿ ಗುಡ್. ಹಾಗೆ ಫಿಸಿಕಲ್ಗೆ ಭಾಳನೇ ಇಂಪಾರ್ಟೆನ್ಸ್ ಇದೆ. ಅದರಿಂದ ನಾವು ಈ ಯೋಗ ಅದನ್ನು ಭಾಳನೇ ಕಲ್ತ್ಕೊಂಡು ನಾವು ಇದಕ್ಕೆ ದೊಡ್ಡ ಏನು ಜಿಮ್ ಏನು ಬೇಕಾಗಿಲ್ಲ, ಮನೆಯಲ್ಲೇ ಇದನ್ನು ಕೂತು ಪ್ರಾಕ್ಟೀಸ್ ಮಾಡಿ ನಮ್ಮ ಆರೋಗ್ಯವನ್ನು ನೋಡಿಕೊಳ್ಳೋದು ಉತ್ತಮ. ನಾವು ಇಲ್ಲಿ ನಿಟ್ಟೂರಿನಲ್ಲಿ ನಿಟ್ಟೂರು ಬಾಳೆ ನಮ್ಮ ಗ್ರಾಮದಲ್ಲಿ ಸೇರಿ ಒಂದು ಯೋಗದ ಬಗ್ಗೆ ಮಕ್ಕಳಿಗೆ ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಡಲಿಕ್ಕೆ ಇದು ಸೇರಿದ್ದೇವೆ. ಎಲ್ರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. ನಮಸ್ಕಾರ. ಇವತ್ತು ಯೋಗ ಇಂಟರ್ನ್ಯಾಷನಲ್ ಡೇ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಥ್ರೂ ದ ವರ್ಲ್ಡ್ ಇವತ್ತು ಎಲ್ಲ ಯೋಗ ಅಭ್ಯಾಸವನ್ನು ಮಾಡ್ತಾರೆ. ಹಾಗೆ ನಾವು ನಿಟ್ಟೂರು, ಬಾಳೆಲೆ ಇಲ್ಲಿನ ಜನರು ಈ ಇಂಟರ್ನ್ಯಾಷನಲ್ ಯೋಗ ದಿವಸದಂದು ಏಕೆ ನಾವು ಒಂದು ಲೋಕಕ್ಕೆ ನಮ್ಮ ಊರಿನ ಪರಿಚಯ, ನಮ್ಮ ಜನರ ಪರಿಚಯ, ನಾವೇಕೆ ಯೋಗ ಮಾಡಬಾರ್ದು? ಯೋಗ ಅನ್ನೋದು ಒಂದು ವ್ಯಾಯಾಮ. ಇದರಿಂದ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು. ಈ ಯೋಗ ಮಾಡೋದ್ರಿಂದ ನಮಗೆ ನಿತ್ಯ ಯೋಗ ಮಾಡೋದ್ರಿಂದ ನಮ್ಮ ಕಾಯಿಲೆ ಇತ್ತಿತರ ನಮ್ಮ ದೇಹದ ಪ್ರಾಬ್ಲಮನ್ನು ನಾವು ದೂರ ಇಡ್ಬೋದು. ಏಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತೇವೆ, ಓಡಾಡ್ತೇವೆ, ನಮಗೆ ಯಾವ ತೊಂದರೆ ಇರೋದಿಲ್ಲ. ವಯಸ್ಸಾಗಿ ಬರುವಾಗ ನಮ್ಮ ದೇಹದಲ್ಲಿ ನಮ್ಮ ಜಾಯಿಂಟ್ಸ್ಗಳು, ನಮ್ಮ ಮಸಲ್ಗಳು, ನಮ್ಮ ನರ್ವ್ಸ್ಗಳು ನಮ್ಮಿಂದ ದೂರ ಹೋಗ್ತದೆ. ಯಾಕೆಂದರೆ ಒಂದೇ ಒಂದು ಕಾರಣ, ನಾವು ಈ ಯೋಗ ಹಾಗೂ ನಮ್ಮ ದಿನನಿತ್ಯದ ವ್ಯಾಯಾಮವನ್ನು ನಿಲ್ಲಿಸ್ಬಿಡ್ತೇವೆ. ಇದರಿಂದ ನಾವು ಯುರೋಪ್ಲೆಲ್ಲ ನೋಡ್ಬೋದು, ವಯಸ್ಸಾದವರು ಯೋಗ ಮಾಡ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ, ಸೈಕ್ಲಿಂಗ್ ಮಾಡ್ತಾರೆ, ದಿನನಿತ್ಯ ಮಾಡ್ತಾರೆ. ಏಕೆಂದರೆ ನಮ್ಮ ಆರೋಗ್ಯ ನಮ್ಮ ಏನಂದರೆ ಒಂದು ದೊಡ್ಡ ಪ್ರಾಪರ್ಟಿ. ಇದನ್ನು ಎಷ್ಟು ಚೆನ್ನಾಗಿ ನಾವು ನೋಡ್ಕೊಳ್ತೇವೆ ಅಷ್ಟೇ ಒಳ್ಳೆಯದು. ಈಗ
ನಮ್ಮ ಮಕ್ಕಳು ಕೂಡ ಈಗೆಲ್ಲ ಯೋಗ ಕಲಿತಿದ್ದಾರೆ. ನಮ್ಮ ದೇಹದಲ್ಲಿ ನಮಗೆ ಗೊತ್ತಿರೋ ಹಾಗೆ ಎಷ್ಟು ಅಂಗಾಂಗಗಳಿದೆ, ಎಷ್ಟು ಪಾರ್ಟ್ಸ್ಗಳಿವೆ. ನಮ್ಮ ಡಾಕ್ಟ್ರ್ ಬೆಳ್ಳಿಯಪ್ಪ ಇಲ್ಲಿದ್ದಾರೆ, ಅವರಿಗೆ ಗೊತ್ತು. ಎಷ್ಟು ಜನರು ಹಾಸ್ಪಿಟ್ಲಿಗೆ ಹೋಗ್ತಾರೆ ನಮ್ಮ ದೇಹವನ್ನು ನೋಡ್ಕೊಳ್ಳಿಕ್ಕೆ. ಇದೇ ನಾವು ಯೋಗ ಮಾಡಿ ಎಕ್ಸಸೈಸ್ ಮಾಡಿ ದಿನನಿತ್ಯ ಆಟೋಟಗಳು ಮಾಡ್ತಾಯಿದ್ರೆ ನೀವು ಇದೆಲ್ಲ ನಾವು ದೂರ ಇಡ್ಬೋದು. ಅದರಿಂದಾಗಿ ನಮ್ಮ ಇವತ್ತು ಒಂದು ಇಂಟರ್ನ್ಯಾಷನಲ್ ಯೋಗ ದಿವಸದಂದು ಇದನ್ನು ನಮ್ಮ ಊರಿನವರಿಗೆ, ನಮ್ಮ ಮಕ್ಕಳಿಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಳ್ಳೋದಂತ ನಾವು ಇವತ್ತೆಲ್ಲ ಸೇರಿದ್ದೇವೆ. ಇಲ್ಲಿ ಬಂದ ಎಲ್ಲ ಜನರಿಗೂ ಧನ್ಯವಾದ. ಇದೇ ಥರ ನಾವು ಬರೀ ಯೋಗ ಅಲ್ಲ, ಬೇರೆ ಯಾವ ದೇಹಕ್ಕೆ ಯಾವ ವ್ಯಾಯಾಮ ಆಗಲಿ, ಯಾವ ಆಟೋಟಗಳಲ್ಲಿ ಎಲ್ಲ ಭಾಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ 2 ಮಾತನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಈ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರ ವಿಷನ್ ಯಾವೆಲ್ಲ ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ ಹೇಳಲಿಕ್ಕೆ ಊಹಿಸ್ಲಿಕ್ಕೆ ಸಹ ಅಸಾಧ್ಯ. ಬೇರೆಲ್ಲ ಡೆವಲಪ್ಮೆಂಟ್ ಜೊತೆಗೆ ಇದು ನಮ್ಮ ದೇಹದ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್. ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಪ್ರತಿಯೊಬ್ಬನ ಆರೋಗ್ಯವು ಎಷ್ಟು ಚೆನ್ನಾಗಿದ್ದಷ್ಟು ಉತ್ತಮ ಸಮಾಜ ನಿರ್ಮಾಣ ಆಗ್ತದೆ. ಉತ್ತಮ ಸಮಾಜ ನಿರ್ಮಾಣ ಆದರೆ ಮಾತ್ರ ಒಂದು ಉತ್ತಮ ದೇಶ ಅಂತ ಅವ್ರು ಮನಗಂಡು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಲ್ಲಿ ಅವ್ರು ಫಸ್ಟ್ ಇದನ್ನ ಹೇಳುವಾಗ ಎಷ್ಟೋ ಜನ ನಗೋರಿದ್ರು. ನಮ್ಮ ದೇಶದಲ್ಲೇ ಎಷ್ಟೋ ಜನ ನಗೋರಿದ್ರು. ಈಗ ನೋಡಿದರೆ ಭಾರತ ಮಾತ್ರ ಅಲ್ಲ, ಪ್ರಪಂಚದ ಎಷ್ಟೋ ದೇಶಗಳಲ್ಲಿ ಯೋಗವನ್ನು ಆರೋಗ್ಯದ ಒಂದು ಮೂಲವಾಗಿ ಅಳವಡಿಸಿಕೊಂಡಿದ್ದಾರೆ. ಇದೊಂದು ಉತ್ತಮ ಬೆಳವಣಿಗೆ. ನಮ್ಮಲ್ಲಿ ಸಹ ಜೂನ್ 21 ಇದು ವರ್ಷದ ಲಾಂಗೆಸ್ಟ್ ಡೇ. ಜೂನ್ 21 ಯೋಗ ದಿನವನ್ನಾಗಿ ಅದರಲ್ಲೂ ಸಹ ಒಂದು ವಿಷನ್ ಇದೆ. ಲಾಂಗೆಸ್ಟ್ ಡೇಯನ್ನು ಯಾವ ರೀತಿ ಅದರ ಎನರ್ಜಿ ಜಾಸ್ತಿ ಇರ್ತದೆ, ಆ ದಿವಸವೇ ವರ್ಲ್ಡ್ ಯೋಗ ಡೇ ಅಂತೇಳಿ ಅವ್ರು ಅನೌನ್ಸ್ ಮಾಡಿದ್ದಾರೆ. ಇದು ಈಗ ಜೂನ್ 21 ಎಲ್ಲಿ ನೋಡಿದ್ರು, ಈ ಚಿಕ್ಕ ಗ್ರಾಮದಲ್ಲಿ ನೋಡಿದ್ರು ನಾವು ಇಷ್ಟೊಂದು ಜನ ಸೇರಿದ್ದೀವಿ, ಇನ್ನೂ ಜನ ಸೇರ್ತಾರೆ. ಎಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಸಹ ಇದೊಂದು ಜಾಗೃತಿ ಇದೆ. ನಮ್ಮ ಆರೋಗ್ಯಕ್ಕೆ ಯಾವ ಥರ ನಾವು ಪ್ರಾಮಿನೆನ್ಸ್ ಕೊಡಬೇಕು. ಆರೋಗ್ಯ, ಈಗ ಡಾಕ್ಟ್ರು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆರೋಗ್ಯ ಬಿಟ್ಟರೆ ಮನುಷ್ಯನಿಗೆ ಬೇರೆ ಒಂದಿಲ್ಲ. ಎಷ್ಟೋ ಹಣ ಕಮಾಯಿಸ್ಬೋದು, ಏನಾದರೂ ಮಾಡ್ಬೋದು. ಆರೋಗ್ಯ ಬಿಟ್ಟರೆ ಮನುಷ್ಯನಿಗೆ ಬೇರೆ ಯಾವುದೂ ಇಲ್ಲ. ಇದರಲ್ಲಿ ಇಷ್ಟೊಂದು ಜಾಗೃತಿಯಾಗಿ ಎಲ್ಲ ಕಡೆಯಲ್ಲಿ ಆಗ್ತಾ ಇರೋದಕ್ಕೆ ನಾವು ಸಹ ಪಾರ್ಟಿಸಿಪೇಟ್ ಮಾಡಲಿಕ್ಕೆ, ನಾವು ಸಹ ಒಂದು ಭಾಗವಹಿಸಲಿಕ್ಕೆ ಹೆಮ್ಮೆ ಅನಿಸ್ತದೆ. ಇದನ್ನ ಆರ್ಗನೈಸ್ ಮಾಡಿದವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸಿ ಹೆಮ್ಮೆಯಿಂದ ನಾವೆಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನಮಸ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲ ಶುಭ ಕೋರುತ್ತಾ, ಭಾಳ ವಿಶೇಷವಾದ ದಿನವಾಗಿದೆ ಇವತ್ತು. ಅಂತಾರಾಷ್ಟ್ರೀಯ ಯೋಗ ದಿನದ ದಿನ ಸಲುವಾಗಿ ಭಾಳ ಎಲ್ಲ ದೇಶದೆಲ್ಲದಂಥ, ದೇಶ ಮಾತ್ರ ಅಲ್ಲ ಪ್ರಪಂಚದೆಲ್ಲದಂಥ ಒಂದು ಇದನ್ನು ಆಚರಿಸಿರೋ ಒಂದು ದಿನಾಚರಣೆಯಾಗಿದೆ. ಇದೇನು ನಮಗೇನು ಹೊಸದೇನಲ್ಲ. ಯೋಗ ನೋಡಿದರೆ ನಾವು ಚಿಕ್ಕ ವಯಸ್ಸಿನಿಂದಲೇ, ಚಿಕ್ಕ ಮಕ್ಕಳು ನೋಡಿದರೆ ಈ ಎಲ್ಲ ಆಸನಗಳನ್ನು ಮಾಡ್ತೀವಿ ನಾವು. ನೀವು ಯಾವ ಆಸನಗಳು ಹೇಳೋ, ಭುಜಂಗಾಸನ ಆಗಲಿ, ಶಲಭಾಸನ ಆಗಲಿ, ಧನುರಾಸನ ಆಗಲಿ, ಈ ಎಲ್ಲ ಆಸನಗಳು ಚಿಕ್ಕ ವಯಸ್ಸಿನಲ್ಲಿ ನಾವು ಮಕ್ಕಳಾಗಿದ್ದಾಗ ನಾವು ಮಾಡ್ತಾ ಇದ್ದೀವಿ. ಸೊ ಆ ಮಕ್ಕಳಾಗಿದ್ದಾಗ ನಮಗೇನಾಗುತ್ತೆ, ನಮ್ಮ ಇನ್ನೋಸೆನ್ಸ್ ಅಂತ ಏನಿದೆ ನಮಗೆ, ಅದು ಭಾಳ ಸಹಜವಾಗಿತ್ತು. ಯಾವಾಗ ಬೆಳೀತಾ ಬೋದು ಹಾಗೆ ನಾವು ಏನು ಮಾಡ್ತೀವಿ, ನಮ್ಮ ಸಹಜತೆಯನ್ನು ನಾವು ಕಳ್ಕೊಂಡಾಗ ನಾವು ಒತ್ತಡಕ್ಕೆ ಸಿಲುಕಿ ಹೋಗಿದಂಗೆ ಆಗ್ಬಿಟ್ಟಿದೆ. ಸೊ ನಾವಿದು ಯೋಗ ಅಂತಂದರೆ ಏನು ಅಂತಂದರೆ, ಮತ್ತು ಆ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಆ ಇನ್ನೋಸೆನ್ಸ್ ಏನಿತ್ತು ಅದಕ್ಕೆ ಮತ್ತೆ ಮರಳಿ ಬರೋದೇ ನಾವು ಯೋಗ ಅಂತ ಹೇಳ್ಬೋದು ನಾವು ಆ ಸಲುವಾಗಿ. ಇದು ಒಂದು ದೃಷ್ಟಿಕೋನ. ಎರಡನೇದೇನಂತಂದರೆ, ಇದು ಒಂದು ನಮ್ಮ ಪತಂಜಲಿ ಮಹರ್ಷಿ ಹೇಳ್ತಾರೆ ಏನು ಅಂತಂದರೆ, ಏಹಂ ದುಃಖ ಅನಾಹತಂ ಅಂತ. ಅಂದರೆ ದುಃಖ ಬರೋಕ್ಕಿಂತ ಮುಂಚೆನೇ ಆ ದುಃಖದ ಬೀಜವನ್ನು ತೆಗೆದು ಹಾಕೋದೇ ಯೋಗ ಅಂತ. ನಾವು ಸುಮಾರಾಗಿ ಯೋಗದಂತಂದರೆ ಆರೋಗ್ಯ ಕಳೆದು ಹೋದಾದ ಮೇಲೆ ನಾವು ಯೋಗಕ್ಕೆ ಹೋಗ್ತೀವಿ. ನಾವು ಅಲ್ಲಿಂದ ನಾವು ಯೋಚನೆ ಮಾಡ್ತೀವಿ. ನಿಜವಾಗಿ ನೋಡಿದ್ರೆ ನಾವು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುವಂತ ಅನ್ನೋದೇ ಅದರದ್ದು ಭಾಳ ವಿಶೇಷತೆ ಆಗಿದೆ ಯೋಗದ ಇದು. ಸೊ ಇದೆಲ್ಲ ಇವತ್ತಿನ ದಿವಸ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿಂದ ಯೋಗ ಅಂತಂದರೆ ಬರೀ ಒಂದು ಎಕ್ಸಸೈಸ್ ಮಾತ್ರ ಅಲ್ಲ, ಇದೊಂದು ಜೀವನದ ಒಂದು ಶೈಲಿ. ಆದ್ದರಿಂದ ನಾವು ಏನು ಮಾಡ್ತಿದ್ದೀವಿ, ಎಲ್ಲರ ಜೊತೆಯಲ್ಲಿ ಮಾತಾಡಿಕೊಂಡು ನಮ್ಮ ಕಷ್ಟ ಸುಖ ಹಂಚ್ಕೊಂಡು ಇಲ್ಲಿಂದ ನಾವು ಒಂದು ಬಾಳೆಲೆಗೆ ಹೋಗ್ತಾ ಅಲ್ಲಿ ಒಂದು ಸ್ವಲ್ಪ ಒಂದು 10-20 ನಿಮಿಷ ಬರೀ ಯೋಗ ಮಾತ್ರ, ಆಸನ ಮಾತ್ರ ಅಲ್ಲ, ಸ್ವಲ್ಪ ಧ್ಯಾನ ಮಾಡಿ ಎಲ್ಲರೂ ಸೇರಿ ನಮ್ಮ ಒಂದು ಆಚರಣೆ ಮೂಲಕ, ಒಂದು ಹಬ್ಬದ ಮೂಲಕ ಆಚರಣೆ ಮಾಡುವಂಥ ಒಂದು ದಿವಸವಾಗಿದೆ. ಸೊ ನಾವೆಲ್ಲ ಈಗ ಶುರು ಮಾಡ್ತಾ ಇದ್ದೀವಿ ಇಲ್ಲಿಂದ ಹೋಗೋದಕ್ಕೆ. ಅಲ್ಲಿಂದ ಪುನಃ ನಾವು ಯೋಗ ಆಸನಗಳನ್ನೆಲ್ಲ ಮಾಡಿ ಇವತ್ತಿನ ದಿನವನ್ನು ಇಲ್ಲಿಂದ ಮುಕ್ತಾಯ ಮಾಡುತ್ತೇವೆ ನಾವು.
ಹಾಕಿ ಕ್ಯಾಂಪ್ ಮಾಡಿದಂಥ ಲೆಫ್ಟಿನೆಂಟ್ ಕರ್ನಲ್ ಬಾಳೆಗ ಸುಬ್ರಹ್ಮಣಿ ಮತ್ತು ಸಂಘಟಕರು ನಮ್ಮ ಗುರೂಜಿ ರಾಜಪ್ಪರ ಸೇರಿ ಈ ದಿವಸ ಲಾಂಗೆಸ್ಟ್ ಡೇ ಪ್ರಪಂಚದ ಮೋದಿ ಅವರು ಘೋಷಣೆ ಮಾಡಿದ ವಿಶ್ವ ಯೋಗ ದಿನ. ಅದನ್ನು ಇಂದು ಇಲ್ಲಿಯ ಮಕ್ಕಳಿಗೆ ಇನ್ನೂ ಹೆಚ್ಚು ಪರಿಚಯ ಆಗೋದಕ್ಕಾಗಿ ನಿಟ್ಟೂರಿನಿಂದ ಬಾಳೆಯವರಿಗೆ ನಡಿಗೆ ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆ ಎಷ್ಟೋ ಜನ ಏನೋ ತಿಳ್ಕೊಂಡಿದ್ದು, ಈಗ ಇಲ್ಲಿ ಇಷ್ಟು ಜನ ನೋಡಿದಾಗ ಭಾಳ ಸಂತೋಷವಾಗ್ತದೆ. ಇವರು ಭಾಳ ಹಾಕಿ ಕ್ಯಾಂಪ್ ಮಾಡಿದವರು ಮಕ್ಕಳು ಸಿಗ್ತಾರೆ ಅಂತಿದ್ದು ನೋಡುವಾಗ ಮಕ್ಕಳು ಹೆಚ್ಚಾಗಿ ದ್ವಿತೀಯ ವರ್ಷ ಆಯಿತು, ಮುಂದೆ ನಡೆಸ್ತಾರೆ. ಹಾಗೆ ಇಂಥ ಕಾರ್ಯಕ್ರಮ ನಡೆಸೋದ್ರಿಂದ ಗ್ರಾಮದಲ್ಲಿ ಒಂದು ಅವೇರ್ನೆಸ್ ಬರ್ತದೆ. ಇದು ಆರೋಗ್ಯ ದೃಷ್ಟಿಯಿಂದ ಡಾಕ್ಟರ್ ಹೇಳಿದ ಹಾಗೆ ಎಲ್ಲರೂ ಅನುಸರಿಸಬೇಕು. ಎಷ್ಟೋ ಜನ 50 ದಾಟಿದಾಗ ವಯಸ್ಸಾಯಿತು ಅಂತ ಹೇಳ್ತಾರೆ. 70, 80, 90ವರೆಗೆ ವಿದೇಶಿಯರು ದೇಶದಲ್ಲಿ ಎಷ್ಟೋ ಜನ ನರನರಿಕೆಯಿಂದ ಜೀವಿಸ್ತಾರೆ. ಹಾಗೆ ಈ ಕಾರ್ಯಕ್ರಮದಿಂದ ಎಲ್ಲರಿಗೂ ಶುಭ ಹಾರೈಸ್ತಾ ಇದು ಉತ್ತಮವಾಗಿ ನಡೆಯಲಿ ಅಂತ ಆಯೋಜಕರಿಗೆ ಸಂದೇಶ ನೀಡ್ತೀನಿ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನಾನಿಲ್ಲಿ ಇವತ್ತು ನನ್ನ ಅನುಭವವನ್ನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ನಾನೊಂದು 8-9 ವರ್ಷದಿಂದ ಯೋಗ ಮಾಡ್ತಾಯಿದ್ದೀನಿ. ಹಾಗೂ ನನ್ನ ಯೋಗ ಗುರು ಇಲ್ಲಿ ಆಳ್ಮೆಗಡ ಡಾನ್ ಮತ್ತು ಲಕ್ಷ್ಮಿಯವರು, ಅವರಿಂದ ಕಲ್ತಿದ್ದೀನಿ. ಯೋಗದ ಅನುಭವ ಏನು ಅಂತ ಹೇಳಿದರೆ, ನೀವು ಸದಾ ಶಾಂತಿ ಹಾಗೂ ಹ್ಯಾಪಿಯಾಗಿರ್ಬೋದು. ನಿಮ್ಮಲ್ಲಿ ಏನಾದರೂ ಒಂದು ಬೇಸರ ಇದ್ದರೂ ಅದು ತಕ್ಷಣ ಯು ವಿಲ್ ಲಿವ್ ಇನ್ ದ ಪ್ರೆಸೆಂಟ್. ಸೊ ಆ ಅನುಭವ ನನಗಿದೆ. ಹಾಗೂ ಏನು ತೊಂದರೆ ಬಂದರೂ ನಿಮಗೆ ಅದು ದೊಡ್ಡದಾಗಿ ಅನಿಸೋದಿಲ್ಲ. ಯು ವಿಲ್ ಬಿ ಹ್ಯಾಪಿ. ಅದಕ್ಕಾಗಿ ನಾವು ನಮ್ಮ ಮಕ್ಕಳಿಗೆ ಸಣ್ಣದರಿಂದ ಇದನ್ನು ಕಲಿಸೋದರಿಂದ ಅವರು ಈಗ ಸಣ್ಣ ಮಕ್ಕಳಲ್ಲಿ ನಾವು ಸ್ಟ್ರೆಸ್ ಕಾಣ್ತೀವಿ, ಆ ಸ್ಟ್ರೆಸ್ ಇರೋಲ್ಲ. ಅವರು ಖುಷಿಯಾಗೇ ಇರ್ತಾರೆ. ಏನು ದೊಡ್ಡ ನೋಡ್ತಾ ಇದ್ದೀವಿ ಈಗ ಸುಸೈಡ್ಸ್ ಆ ಥರ ಎಲ್ಲ ಟೀನೇಜರ್ಸಲ್ಲಿ ಸಣ್ಣ ಮಕ್ಕಳಲ್ಲೇ ನೋಡ್ತಾ ಇದ್ದೀವಿ. ಸೊ ಅಂಥದ್ದೆಲ್ಲ ಬರೋದಿಲ್ಲ. ಈ ಮೆಂಟಲ್ ಪೀಸ್ ಮಕ್ಕಳಿಗೆ ಸಣ್ಣದಿಂದ ಕಲಿಸೋದ್ರಿಂದ ಹೇಗೆ ಅವರ ಜೀವನವನ್ನು ಹೌ ಟು ಲಿವ್ ಅವರು ಕಲಿತಾರೆ. ದಿಸ್ ಇಸ್ ಜಸ್ಟ್ ವೇ ಆಫ್ ಲಿವಿಂಗ್ ಅಲ್ವಾ. ಅವರು ಫಿಸಿಕಲಿ ಮೆಂಟಲಿ ಬರೀ ನಾವೀಗ ಸ್ಕೂಲ್ಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಫಿಸಿಕಲ್ ಫಿಟ್ನೆಸ್ಗೆ ಅವರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಸ್ಪೋರ್ಟ್ಸ್ ಎಲ್ಲ. ಬಟ್ ಇದು ಅದರಲ್ಲಿ ಸೇರಿಸೋದ್ರಿಂದ ದಿಸ್ ಶುಡ್ ಬಿ ಅ ಮೇನ್ ಸಬ್ಜೆಕ್ಟ್ ಅವ್ರಿಗೂ ಕಂಪಲ್ಸರಿಯಾಗಿರೋದ್ರಿಂದ. ಸೊ ಎಲ್ಲರೂ ಇದನ್ನು ಮಾಡ್ಕೊಳ್ತಾರೆ. ಆಗ ನಮ್ಮ ಮಕ್ಕಳು ಅಷ್ಟೇ, ಅವರು ಯಂಗಿಂದನೇ ಅವರು ಬೆಳೆಯೋದು ನಮ್ಮ ಒಂದು ರಾಷ್ಟ್ರದಲ್ಲಿ ಅಷ್ಟೇ. ನಮ್ಮ ಯಂಗ್ ಎಲ್ಲರೂ ಯೂತ್ ಸ್ಟ್ರೆಸ್ ಇಲ್ಲದೆ ಚೆನ್ನಾಗಿ ಅವರು ಬಾಳ್ಬೋದು ಅಂತ ನನ್ನ ಅನಿಸಿಕೆ. Happy Yoga Day for everyone of the world. We are going to speak of few words. If we do yoga, our mind will be controlled. We can calmly decide our situations like any hard situations. If we do yoga, our body will be flexible and mind will be calmed. We can take any decisions without any stress, any tension. Without any tension, we can do anything. So, yoga is important for the living being and a human. The first yoga was founded in India only. It is the most important for the world, and it conducted all over the world. So, we are doing the yoga. ವಿಶ್ವ ಆರೋಗ್ಯ ದಿನ. ವಿಶ್ವದ ಆರೋಗ್ಯ ಲೋಕಕ್ಕೆ ಯೋಗ ಭಾರತದ ಕೊಡುಗೆ. ಪತಂಜಲಿ ಮಹರ್ಷಿಗಳು ಆರಂಭಿಸಿದ ಯೋಗ ಇವತ್ತು ಸ್ಟ್ರೆಸ್ ಮತ್ತು ಸ್ಟ್ರೈನಿನಿಂದ ಜನಸಾಮಾನ್ಯರೆಲ್ಲರೂ ಕೂಡ ಹೊರಗೆ ಬರಲಿಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ವಿದ್ಯೆ ಇದಾಗಿರ್ತದೆ. ಅಮೇರಿಕ, ಇಂಗ್ಲೆಂಡ್ ಅಂಥ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಸ್ಟ್ರೆಸ್ ಮತ್ತು ಸ್ಟ್ರೈನಿನಿಂದ ಜನ ಬಳಲ್ತಾ ಇದ್ದಾರೆ. ಮದುವೆಗಳು ಮುರಿದು ಬೀಳ್ತಾ ಇದೆ, ಸಾಂಸಾರಿಕ ವ್ಯವಸ್ಥೆಗಳು ಕುಸಿಯುತ್ತಿದೆ. ಈ ಒಂದು ಸಂದರ್ಭದಲ್ಲಿ ಅವರು ಸ್ಟ್ರೆಸ್ ಮತ್ತು ಸ್ಟ್ರೈನಿನಿಂದ ಹೊರಬರಲಿಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಮಾರ್ಗ ಯಾವುದು ಅಂತ ಹೇಳಿದ್ರೆ ಭಾರತದ ಸನಾತನ ಯೋಗವನ್ನು. ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಇವತ್ತು ಬಾಳಲೆ ಹೋಬಳಿ ವ್ಯಾಪ್ತಿಯಲ್ಲಿ ಹಾಕಿ ಕ್ಯಾಂಪ್ ಅಂತ ನಮ್ಮ ಒಂದು ಟೀಮ್ ಇದೆ. ಬಾಳಲೆ ಸುತ್ತಮುತ್ತ ಹಾಕಿಯನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಒಲಿಂಪಿಯನ್ BK ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಈ ಒಂದು ಸಮೂಹದ ಪ್ರಾಯೋಜಕತ್ವದಲ್ಲಿ ಇವತ್ತು ವಿಶ್ವ ಯೋಗ ದಿನಾಚರಣೆಯ ಸಲುವಾಗಿ ನಿಟ್ಟೂರು ಜಂಕ್ಷನ್ನಿನಿಂದ ಬಾಳಲೆ ವಿಜಯಲಕ್ಷ್ಮಿ ಕಾಲೇಜು ಮೈದಾನದವರೆಗೆ ಎಲ್ಲ ಜನ ಸೇರಿ
ಈ ಯಾರು ಸ್ಪೋರ್ಟ್ಸ್ ಲವರ್ಸ್ ಇದ್ದಾರೆ, ಯಾರು ಹೆಲ್ತ್ನ ಪ್ರಮೋಟ್ ಮಾಡಲಿಕ್ಕೆ ಆಸಕ್ತಿ ವಹಿಸ್ತಾರೆ ಅವರೆಲ್ಲ ಸೇರಿ ಇವತ್ತು ಒಂದು ನಡಿಗೆಯನ್ನು ಮಾಡ್ತಾ ಇದ್ದೇವೆ. ಆ ನಡಿಗೆ ವಿಜಯಲಕ್ಷ್ಮಿಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಅಂತ್ಯ ಆಗ್ತದೆ. ತದನಂತರ ಅಲ್ಲಿ ಯೋಗವನ್ನು ಮಾಡಿ ನಾವೆಲ್ಲರೂ ಕೂಡ ವಿಶ್ವ ಯೋಗ ದಿನಾಚರಣೆಯ ಸಂದೇಶವನ್ನು ಬಾಳಲೆ ಹೋಬಳಿ ವ್ಯಾಪ್ತಿಯ ಜನಸಮೂಹಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ವಿಶ್ವಾದ್ಯಂತ ಅಂದರೆ ಭಾರತದಲ್ಲಿ ವಿಶೇಷವಾಗಿ ಭಾರತದ ಪ್ರಧಾನಿಯವರ ಒಂದು ಮಹತ್ವಾಕಾಂಕ್ಷೆಯ ಈ ಯೋಜನೆಯನ್ನು ನಾವೆಲ್ಲರೂ ಕೂಡ ಸಫಲಗೊಳಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಯೋಗ ದಿನಾಚರಣೆಯನ್ನು ಬಾಳಲೆಯಲ್ಲೂ ಕೂಡ ನಾವು ಆಚರಣೆ ಮಾಡ್ತಕ್ಕಂಥದ್ದಾಗಿದೆ. ನಾನು ಎತ್ತ ಮಗು ಹೇಗೆ ಬೆಳಿಬೇಕು, ಎಷ್ಟು ಚೆನ್ನಾಗಿ ಬೆಳಿಬೇಕು, ಒಂದು ಸೊಸೈಟಿಲಿ ಹೇಗೆ ಬದುಕಬೇಕು ಅಂತ ಅವಳು ದಿನನಿತ್ಯ ಯೋಚನೆ ಮಾಡ್ತಾಳೆ. ಮಗು ಊಟ ಮಾಡ್ತಾ, ಹಾಲು ಕುಡಿತಾ, ಸ್ಕೂಲ್ಗೆ ಹೋಯ್ತಾ, ಬಂತಾ, ನಿದ್ರೆ ಮಾಡಿದ್ಲ, ಮಗುನಂದು ರೆಸ್ಟ್ ತಗೊಂಡ್ಲ, ಬೆಳಗ್ಗೆ 5 ಗಂಟೆಗೆ ಹೇಳ್ತಾಳೆ, ಎದ್ಬಿಟ್ಟು ಅಡುಗೆ ಮಾಡ್ತಾಳೆ, ಮಕ್ಕಳನ್ನ ಸ್ಕೂಲಿಗೆ ಬಿಡ್ತಾಳೆ. ಇದೆಲ್ಲ ನಮ್ಮ ತಾಯಿ ಒಂದು ಅವ್ರನ್ನ ಯಾವ ಸ್ಥಾನದಲ್ಲಿ ಇಡಬೇಕು ಅಂತ ನನಗೆ ಗೊತ್ತಿಲ್ಲ. ಆ ತಾಯಿ ಮಗುವನ್ನು ಜನ್ಮ ಕೊಡುವಾಗ ಏನು ಯೋಚನೆ ಮಾಡ್ತಾಳೆ ಅಂದರೆ, ನನ್ನ ಮಗು ಚೆನ್ನಾಗಿರಲಿ, ಕೈಕಾಲು ಚೆನ್ನಾಗಿರಲಿ, ಮಗುವಿಗೆ ಕಣ್ಣು, ಕಾಲು, ಕೈ, ಮುಖ ಎಲ್ಲ ಅಂಗಗಳು ಚೆನ್ನಾಗಿ ಹುಟ್ಟಲಿ ಅಂತ ದೇವರಲ್ಲಿ ಅವಳು ಜನ್ಮ ಕೊಡುವಾಗ ಮೊದಲು ದೇವರನ್ನ ಯೋಚಿಸ ಮಾಡಿ ಆ ತಾಯಿ ಜನ್ಮ ಕೊಡ್ತಾಳೆ. ನಾವದೆಲ್ಲ ಮರ್ತು ಬಿಡ್ತೀವಿ. ಎಷ್ಟು ಕಷ್ಟ ಇದೆ ಅಂದರೆ ಮಕ್ಕಳಿಗೆ ಈಗ ಅರ್ಥ ಆಗೋದಿಲ್ಲ. ವಯಸ್ಸಾಗಿ ಹೋಗ್ತಾ ನಮಗೆ ಅರ್ಥ ಆಗ್ತಿದೆ. ಇಲ್ಲಿ ಗೋಸಣ್ಣ ಇದ್ದಾರೆ, ಸ್ವಲ್ಪ ವಯಸ್ಸಾದವರು ಇದ್ದಾರೆ. ಈಗ ನಮಗೆ ನಾವು ಏನು ಚಿಕ್ಕದ್ರಲ್ಲಿ ಏನು ಯೋಚನೆ ಮಾಡಿದ್ವಿ, ಓಡೋದು, ಆರೋದು, ಜಿಗಿಯೋದು, ವಯಸ್ಸಾಗ್ತಾ ಹೋದಾಗ ನಮಗೆ ಯಾವುದು ಮಾಡಲಿಕ್ಕಾಗುತ್ತೆ. ನಮ್ಮ ಡಾಕ್ಟ್ರಲ್ಲಿ ಕೂತಿದ್ದಾರೆ, ಅವ್ರಿಗೆ ಚೆನ್ನಾಗಿ ಪರಿಚಯ. ಅವರು ಕ್ಯಾನ್ಸರ್ ಪೇಷಂಟ್ನ ಚೆನ್ನಾಗಿ ಮಾಡುವವರು. ಅಂಥ ಒಂದು ಅವರ ತಾಯಿ ಜನ್ಮ ಕೊಟ್ಟು ಅವರು ಡಾಕ್ಟರ್ ಆಗಿ ಮಾಡಿದ್ದಾರೆ. ಎಷ್ಟು ಖುಷಿಯ ವಿಷಯ. ನಾವು ಸ್ವಲ್ಪ ಡಾಕ್ಟರ್ ಅಂತ ಹೇಳ್ತೇವೆ, ಅವ್ರ ಜಾಗದಲ್ಲಿ ಅವ್ರನ್ನ ಹೋಗಿ ನೋಡಿ ಅವ್ರದ್ದು ವ್ಯಾಲ್ಯೂ ಎಷ್ಟು ಜನರನ್ನ ಅವಳು ಆಶೀರ್ವಾದ ಮಾಡ್ತಾರೆ ಅಂತ. ಎಷ್ಟೋ ಕ್ಯಾನ್ಸರ್ ಪೇಷಂಟ್ ಬರ್ತಾರೆ, ಕೈ ಕಾಲು ಎಲ್ಲಿ ನೋಡಿದ್ರು ಕ್ಯಾನ್ಸರ್. ಅಂಥ ಒಂದು ಮನುಷ್ಯರನ್ನು ಅವರು ದಿನನಿತ್ಯ ಬೆಳಿಗ್ಗೆ ಎದ್ದು ಬಂದು ಹಾಸ್ಪಿಟ್ಲಿಗೆ ಹೋಗಿ, ಅವ್ರು ಒಂದು ಹಾಸ್ಪಿಟ್ಲ್ ಅಲ್ಲ 4-5 ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅವ್ರು ಎಷ್ಟು ಟೈಮ್ ತಗೊಳ್ತಾರೆ. ಮನೆಯಲ್ಲಿ ಅವ್ರಿಗೆ ಟೈಮ್ ಕೊಡಲಿಕ್ಕೆ ಅವ್ರ ಹತ್ರ ಟೈಮ್ ಇರೋದಿಲ್ಲ. ಸೊ ನಂದು ಏನಂದರೆ, ಈ ತಾಯಿ ಕೊಟ್ಟಂಥ ಒಂದು ಇಷ್ಟು ಒಳ್ಳೆ ದೇಹವನ್ನು ನಾವು ಕಾಪಾಡಿಕೊಳ್ಳೋದು ನಮ್ಮ ಕೈಲಿ. ಎಷ್ಟೋ ಮಕ್ಕಳು ನೋಡ್ತೇವೆ, ಯಂಗ್ಸ್ಟರ್ಸ್ ಇವಾಗ ಬೈಕಲ್ಲಿ ಹೋಗಿ ಬೀಳ್ತಾರೆ, ಕಾರಲ್ಲಿ ಹೋಗಿ ಬೀಳ್ತಾರೆ, ಆ್ಯಕ್ಸಿಡೆಂಟ್ ಆಗ್ತದೆ, ಏನೇನೋ ಮಾಡ್ಕೊಳ್ತಾರೆ. ತಾಯಿ ಜನ್ಮ ಕೊಟ್ಟಿದ್ದು ಅದು ಮಾಡ್ಕೊಳ್ಳಿಕ್ಕಲ್ಲ. ಎಷ್ಟೋ ತಾಯಿಂದರು ನೋಡ್ತೀನಿ ನಾನು, ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ನನ್ನ ಮಗು ಹಿಂಗಾಗೋಯ್ತಲ್ಲ, ನನ್ನ ಮಗು ಹಂಗಾಗೋಯ್ತಲ್ಲ, ಅಯ್ಯೋ ಬಿದ್ದುಬಿಟ್ಟಲ್ಲ, ಕೈ ಮುರ್ಕೊಂಡ, ಕಾಲು ಮುರ್ಕೊಂಡ ಅಂತ ಹೋಗಿ ಹಾಸ್ಪಿಟ್ಲಿಗೆ. ಜೀವಮಾನದಲ್ಲಿ 3 ಜಾಗಕ್ಕೆ ವಿಸಿಟ್ ಮಾಡಬೇಕು. ಒಂದು ಜೈಲು, ಇನ್ನೊಂದು ನಿಮ್ಯಾನ್ಸ್ ಹಾಸ್ಪಿಟಲ್. ಗೊತ್ತಾಯ್ತಲ್ಲ? ಈ 2 ಜಾಗ ನಾವು ವಿಸಿಟ್ ಮಾಡಿದ್ರೆ ನಾವು ಹೇಗೆ ಈಗ ಇದ್ದೇವೆ, ಮಾತಾಡ್ತಾ ಖುಷಿಯಾಗಿದ್ದೇವೆ, ಅಲ್ಲಿ ಹೋಗಿ ನೋಡಿದ್ರೆ ನಮಗಿದೆಲ್ಲ ಬೇಕಾ? ಎಷ್ಟು ಸಂತೋಷವಾಗಿ ಬದುಕಬಹುದು. ನಾವು ಯಾಕೆ ಸಂತೋಷವಾಗಿ ಬದುಕ್ತಾ ಇದ್ದೀವಿ? ನಾವು ಈಗ ಎಲ್ಲ ಇದ್ದೇವೆ, ಚೆನ್ನಾಗಿದ್ದೇವೆ. ಬಟ್ ಒಬ್ಬರನ್ನ ಕೇಳಿ ನೀವು ಹೇಗಿದ್ದೀರಾ ಅಂತ, ನಾನು ಚೆನ್ನಾಗಿದ್ದೇನೆ. ಬಟ್ ಅಲ್ಲಿ ಒಳಗಿರುವ ನೋವು, ಕೈಯಲ್ಲಿ, ಕಾಲಲ್ಲಿ, ಹಾರ್ಟು, BP, ಶುಗರು ಇದೆಲ್ಲ ಇದೆ. ಬಟ್ ಹೇಳುವಾಗ ನಾ ಚೆನ್ನಾಗಿದೆ ಅಂತೇಳಿ. ನಮಗಿದೆಲ್ಲ ಬೇಕಾ? ಇದಕ್ಕೆ ಒಂದೇ ಒಂದು ಮದ್ದು, ವ್ಯಾಯಾಮ. ಒಂದು 2 ಕಿಲೋಮೀಟ್ರ್ ಟೈಮ್ ತಗೊಂಡು 2 ಕಿಲೋಮೀಟ್ರ್ ನರೋದು ಬರೋದು, ಸ್ವಲ್ಪ ಎಕ್ಸಸೈಸ್ ಮಾಡೋದು, ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು. ನಮ್ಮ BP, ಶುಗರು, ಕೊಲೆಸ್ಟ್ರಾಲು ಇದೆಲ್ಲ ದೂರ ಇರಬೇಕಂದ್ರೆ ಮದ್ದಲ್ಲ. ದಿನನಿತ್ಯ ಎದ್ಬಿಟ್ಟು ಸ್ವಲ್ಪ ಎಕ್ಸಸೈಸ್ ಮಾಡಿ, ಇಲ್ಲ ಸಾಯಂಕಾಲ ಮಾಡಿ. ನಾವು ಯಾವುದಾದೊಂದು ರೀಸನ್ ಕೊಟ್ಬಿಟ್ಟು ಇವತ್ತು ಹೋಗಿದೆ ಅವಾಗ ಇಲ್ಲ ನನಗೆ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು. ದಯವಿಟ್ಟು ನಮ್ಮ ದೇಹವನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೇವೆ ಅಷ್ಟೇ ಕಾಲ ನಾವು ಬದುಕ್ತೇವೆ. ನಮ್ಮ ಪೂರ್ವಜರು 1920, 1910
ಹುಟ್ಟಿದವರೆಲ್ಲ ಇವಾಗ ಕೂಡ ಜೀವಂತವಾಗಿದ್ದಾರೆ. 90 ವರ್ಷ 100 ವರ್ಷ ಆಗಿ ಬದುಕಿದ್ದಾರೆ. ಅವ್ರು ಏಕೆ ಅಂದರೆ ಆ ಕಾಲದಲ್ಲಿ ಅವರಿಗೆ ವೆಹಿಕಲ್ ಇರಲಿಲ್ಲ, ಬಸ್ ಇರಲಿಲ್ಲ, ಕಾರ್ ಇಲ್ಲ, ನಡೆಯೋದು, ಕೆಲಸ ಮಾಡೋದು, ಅದಕ್ಕಾಗಿ ಇಷ್ಟು ಕಾಲ ಬದುಕಿದ್ದಾರೆ. ಈಗ ನಿಮಗೆಲ್ಲ ಗೊತ್ತಿದೆ, ನಾವು ನೋಡ್ತಾ ಇದ್ದೇವೆ. ದಯವಿಟ್ಟು ನೀವು ಎಷ್ಟು ಸ್ವಲ್ಪ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ಸ್ವಲ್ಪ ವ್ಯಾಯಾಮ ಮನೆ ಮುಂದೆ ಕಡೆ ಮಾಡ್ತೀವಿ, ಅಷ್ಟೇ ಎಕ್ಸಸೈಸ್ ಮಾಡ್ಕೊಳ್ಳಿ. ನಾವು ನಾಚಿಕೆ ಪಟ್ಟರೆ ನಾವು ಜೀವಮಾನದಲ್ಲಿ ಯಾವಾಗಲೂ ಮುಂದೆ ಹೋಗ್ಬೇಕಾಗುತ್ತೆ. ನಾಚಿಕೆ ಪಡಬಾರ್ದು ಜೀವನದಲ್ಲಿ. ನಾನು ವಾಕ್ ಹೋದ್ರೆ ಅವ್ನು ನಗ್ತಾನೆ, ನಾನು ಎಕ್ಸಸೈಸ್ ಮಾಡಿದ್ರೆ ಅವ್ನು ನಗ್ತಾನೆ, ಅದೆಲ್ಲ ಬಿಟ್ಟು ಬಿಡಿ. ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅಷ್ಟೇ ನಮ್ಮ ಸಂಸಾರ ಚೆನ್ನಾಗಿರ್ತದೆ, ನಮ್ಮ ಜೀವಮಾನ ಚೆನ್ನಾಗಿರ್ತದೆ. ಅದಾದಮೇಲೆ ಇನ್ನೊಂದು ಮಾತು ಹೇಳ್ತೇನೆ, ನಾವು ತಿನ್ನುವ ಊಟದಲ್ಲಿ ಸ್ವಲ್ಪ ಧ್ಯಾನ ಕೊಡಿ. ನಾವು ಬೇಕಾದಷ್ಟು ಫಂಕ್ಷನ್ ಆಗ್ತಾ ಇದೆ ಈಗ, ಎಲ್ಲಿ ನೋಡಿದ್ರು ಫಂಕ್ಷನ್, ನೇಮಿಂಗ್ ಸೆರೆಮನಿ, ಮದುವೆ, ಅದು ಇದು ಅಂತ. ಅಲ್ಲಿ ಹೋಗಿ ಪಲಾವ್ ಗುಲಾವ್ ಅದು ಇದು ಎಲ್ಲ ತಿಂತು. ಬಟ್ ಅದು ಹೊಟ್ಟೆ ಒಳಗೆ ಹೋಗಿ ಅದು ಎಷ್ಟು ಹೊಟ್ಟೆ ನಮಗೆ ಕಷ್ಟಪಡ್ತದೆ ಅಂದರೆ ಅದನ್ನು ಡೈಜೆಷನ್ ಮಾಡಲಿಕ್ಕೆ ನಿಮ್ಗೆ ಅರ್ಥ ಆಗೋದಿಲ್ಲ. ಆಯಿಲು ಅದು ಇದು ತಿಂದು ಡಾಕ್ಟರ್ ಹತ್ರ ಹೋಗುತ್ತೆ. ಇದೆ ಫಸ್ಟ್ ಕೇಳೋದು ಏನು ತಿಂದೆ ಅಂತ. ರೋಗ ತಾನಾಗಿ ಬರೋದಿಲ್ಲ, ನಾವು ಮಾಡ್ಕೊಳ್ಳೋದು. ರೋಗ ತಾನಾಗಿ ಬರೋದಿಲ್ಲ, ನಾವೇ ಮಾಡ್ಕೊಳ್ಳೋದು. ಅದಕ್ಕೆ ನಮ್ಮ ಆಹಾರದ ಬಗ್ಗೆ, ನೀರೇ ಕುಡಿಯೋದಿಲ್ಲ ಮಕ್ಕಳು. ಈಗ ನೀರು ಕುಡ್ದೆಯಾ ಹೋಗೋ ಬಾಟ್ಲ್ ಹಂಗೆ ಬರ್ತದೆ ಮನೆಗೆ. ನೀರು ಎಷ್ಟು ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಅಂದರೆ ಅರ್ಥನೇ ಆಗೋದು. ಡಾಕ್ಟರ್ ಆಮ್ ರೈಟ್? ತಗೊಂಡೋಗ ನೀರು ಹಂಗೆ ಹೋಗುತ್ತೆ. ಎಷ್ಟು ನೀರು ಕುಡಿದ್ರೆ ಅಷ್ಟೇ ಒಳ್ಳೇದು. ಸೊ ನಮ್ಮ ದೇಹವನ್ನು ನಾವು ನೋಡ್ಕೊಳ್ಳೋಣ. ನಿಮ್ಗೆ ಯಾರು ಮಕ್ಕಳಿಂದ ಅವ್ರಿಗೆ ಹೇಳ್ಕೊಡಿ. ಸ್ವಲ್ಪ ಇಲ್ಲಿ ಕಷ್ಟ ಆಗ್ತಿರ್ಬೋದು ಕೂರ್ಲಿಕ್ಕೆ. ಒನ್ಸ್ ಇನ್ ಇಯರ್ ನಾವು ಬಂದು ಜಾಯ್ನ್ ಮಾಡಿದೆ. ಎಲ್ಲ ಬಂದವರಿಗೆಲ್ಲ ತುಂಬ ಥ್ಯಾಂಕ್ಸ್. ನಾವೆಲ್ಲ ಸೇರೋಣ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಸೇರಿಬಿಟ್ಟು ಎಲ್ಲ ಲೀವ್ ಹ್ಯಾಪಿಲಿ, ಸಂತೋಷವಾಗಿರೋಣ. ಯಾಕೆ ನಾವು ಸಂತೋಷವಾಗಿರ್ತೀವಿ? ಸೊ ಲೆಟ್ ಅಸ್ ಲೀವ್ ಹ್ಯಾಪಿಲಿ. ಏನು ತಗೊಂಡು ಹೋಗೋದಿಲ್ಲ ಜೀವಮಾನದಲ್ಲಿ. ವಿಲ್ ನಾಟ್ ಟೇಕ್ ಎ ಸಿಂಗಲ್ ಥಿಂಗ್. ನನಗೆ ಈಗ ಬರ್ತಿರೋ ಉಸಿರು ಇದೆಯಲ್ಲ ಮೇಲೆ ಕೆಳಗೆ, ಅದನ್ನು ನಾನು ತಗೊಂಡು ಹೋಗ್ಲಿಕ್ಕೆ ಆಗೋದೇ ಇಲ್ಲ. ದೇವ್ರ ಹತ್ರ, ದೇವ್ರೇ ನಾನು ಉಸಿರು ಇದೆಯಲ್ಲ ನಾನು ತಗೊಂಡು ಹೋಗುತ್ತೇನೆ, ನೋ, ಬಿಟ್ಟು ಹೋಗುತ್ತೇನೆ. ಸೊ ವಿ ಲೀವ್ ಹ್ಯಾಪಿಲಿ, ಸಂತೋಷವಾಗಿರೋಣ. ಯಾವುದಾದ್ರು ಕಾರ್ಯಕ್ರಮಕ್ಕೆ ಬಂದರೆ ಬನ್ನಿ, ಎಲ್ಲರೂ 4 ಜನ ಕರ್ಕೊಬನ್ನಿ, ಒಳ್ಳೆ ಕೆಲಸ ಮಾಡೋಣ, ವಾತಾವರಣ ಚೆನ್ನಾಗಿಟ್ಕೊಳ್ಳೋಣ, ನಮ್ಮ ಸೊಸೈಟಿನ ಚೆನ್ನಾಗಿಟ್ಕೊಳ್ಳೋಣ. ಯಾರು ನಾಚಿಕೆ ಪಡಬೇಡಿ. ಅಲ್ಲಿಗೆ ಯಾಕೆ ಹೋಗ್ಬೇಕಾ, ಏನಪ್ಪ ನಿನ್ನ ತಲೆ ಸೇರಿಲ್ಲ, ಅವ್ನಿಗೆ ಬುದ್ಧಿ ಇಲ್ಲ, ಅವ್ನಿಗೇನು ಕೆಲಸ ಇಲ್ಲ ಅಂತ. ನೋ, ದಯವಿಟ್ಟು ಏನಾದರೂ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಜಾಯಿನ್ ಮಾಡಿ, 4 ಜನ ಕರ್ಕೊಬನ್ನಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.